ಬಾಗಲಕೋಟೆ ಜಿಲ್ಲೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ರಿ ಕೂಡಲಸಂಗಮ ಹಾಗೂ ಹುನಗುಂದ ಇಲಕಲ್ಲ ಉಭಯ ತಾಲೂಕುಗಳ ಇವರ ಸಹಯೋಗದಲ್ಲಿ ದಿನಾಂಕ ಅಕ್ಟೋಬರ್ 29, 2025 ರಂದು ಅಪರಾಹ್ನ 12 ಗಂಟೆ 30 ನಿಮಿಷಕ್ಕೆ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭವು ಪುನರ್ವಸತಿ ಕೇಂದ್ರ ಕೂಡಲಸಂಗಮದಲ್ಲಿ ಹಾಗೂ ವಿದ್ಯಾರ್ಥಿ ನಿಲಯ ಕಲ್ಯಾಣ ಮಂಟಪ ದಾಸೋಹ ಪ್ರಾರಂಭೋತ್ಸವದ ಭೂಮಿ ಪೂಜೆ ಹಾಗೂ ರಾಣಿ ಚೆನ್ನಮ್ಮನವರ 247 ಜಯಂತ್ಯೋತ್ಸವ ಮತ್ತು 201 ನೇವಿಜಯೋತ್ಸವದ ವೇದಿಕೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಕೊಪ್ಪಳ ಜಿಲ್ಲೆಯ ಮಾಜಿ ಸಂಸದರಾದ ಸಂಗಣ್ಣ ಕರಡಿರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಆವರಣದ ಲಿಂಗೈಕ್ಯ ಬಿಎಂ ಹನುಮನಾಳ ಮತ್ತು ಲಿಂಗೈಕ್ಯ ಎಸ್ಆರ್ ಕಾಶಪ್ಪನವರರ ಬಹಿರಂಗ ಮಹಾವೇದಿಕೆಯಲ್ಲಿ ಅದ್ದೂರಿಯಾಗಿ ಜರುಗಿತು. ಮೊದಲಿಗೆ ರಾಣಿ ಚೆನ್ನಮ್ಮನವರ ಮತ್ತು ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ನಂತರ ವೇದಿಕೆವರೆಗೂ ಡೊಳ್ಳು ಮತ್ತು ಡ್ರಮಸೆಟ್ ವಾದ್ಯಮೇಳದ ಬೃಹತ್ ಮೆರವಣಿಗೆ ಜರುಗಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಲಿಂಗಾಯತ ಪಂಚಮಸಾಲಿ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಾದ ನೀಲಕಂಠ ಸೂಟಿರು ಪ್ರಸ್ತಾವಿಕ ಪರ ಹಾಗೂ ಮಾಜಿ ಸಂಸದರಾದ ಸಂಗಣ್ಣ ಕರಡಿರು ಉದ್ಘಾಟನಾಪರ ಹಾಗೂ ಮಾಜಿ ವಿಧಾನ ಪರಿಷತ್ತ ಸದಸ್ಯರಾದ ಎಂಪಿನಾಡಗೌಡ್ರರು ಹಾಗೂ ಟ್ರಸ್ಟಿನ ಕಾರ್ಯಾಧ್ಯಕ್ಷರಾದ ರಾಜಶೇಖರ ಮೆಣಸಿನಕಾಯಿರು ಹಾಗೂ ಟ್ರಸ್ಟಿನ ಗೌರವಾಧ್ಯಕ್ಷರಾದ ಪ್ರಭಣ್ಣ ಹುಣಸಿಕಟ್ಟಿರು ಹಾಗೂ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿರು ವೆಂಕಟೇಶ ಸಾಕ ರಾಜು ಬೋರಾ ಸೇರಿದಂತೆ ಇತರರು ಅತಿಥಿಗಳ ಪರ ಹಾಗೂ ಧಾರವಾಡಿನ ಹಿರಿಸಾಹಿತಿಗಳಾದ ಸಂಗಮನಾಥ್ ಲೋಕಾಪೂರರು ಉಪನ್ಯಾಸ ಪರ ಹಾಗೂ ಶಾಸಕ ಕಾಶಪ್ಪನವರರು ತಮ್ಮ ಅಧ್ಯಕ್ಷೀಯ ಪರ ಮಾತುಗಳನ್ನಾಡಿ ಚೆನ್ನಮ್ಮ ಟಿಪ್ಪು ಸೇರಿ ಸುಮಾರು 574 ಸಂಸ್ಥಾನದಲ್ಲಿ ಸ್ವತಂತ್ರ ರಾಜ್ಯ ಭಾರವಿದ್ದಾಗ ಮೆಣಸಿನ ವ್ಯಾಪಾರಕ್ಕೆ ಬಂದ ಬ್ರಿಟಿಷರಿಗೆ ಒಳಸಂಚು ದೇಶದ್ರೋಹಿಗಳಿಂದ 200 ವರ್ಷಗಳ ಕಾಲ ದೇಶವು ದಾಸ್ಯ ಸಂಕೋಲೆಗೆ ಒಳಗಾಗಲು ಹಾಗೂ ಬ್ರಿಟಿಷರ ವಿರುದ್ಧ ರಾಣಿ ಚೆನ್ನಮ್ಮನವರ ಮೊದಲ ಜಯದ ನಂತರ ಸಮಾಜದ ಹಿತೈಷಿಗಳೇ ಮೋಸ ಒಳಸಂಚಿನಿಂದ ಕೋಟೆಯೊಳಗಿದ್ದ ಮದ್ದುಗುಂಡು ಮತ್ತು ಶಸ್ತ್ರಾಸ್ತ್ರಗಳನ್ನು ಪೂರೈಸಿ ಹೇಗೆ ರಾಣಿ ಚೆನ್ನಮ್ಮರ ಸಾವಿಗೆ ಕಾರಣರಾಗಿ ದೇಶದ್ರೋಹದ ಪ್ರಮಾದವೆಸಗಿದ್ದನ್ನು ಹಾಗೂ ಬಸವಣ್ಣ ರಾಜಕೀಯ ತತ್ವಜ್ಞಾನಿ ಸಾಕಾರ್ಟಿಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಸೇರಿ ಯಾರೆಲ್ಲ ಪ್ರಜಾಪ್ರಭುತ್ವವನ್ನು ಹುಟ್ಟಹಾಕಿದರೋ ಅವರಿಗೆಲ್ಲ ಬಂಧಗಂಡಾಂತರವನ್ನು ಪ್ರಸ್ತಾಪಿಸಿದರು. ನಂತರ ಹಾಗೆಯೇ ಈಗಲೂ ಸಮಾಜದಲ್ಲಿ ಒಡಕು ಸೃಷ್ಟಿಸುವ ಹುನ್ನಾರವು ವ್ಯವಸ್ಥಿತವಾಗಿ ನಡೆಯುತ್ತಿದೆ. ಹಾಗಾಗಿ ಶಾಸಕ ಕಾಶಪ್ಪನವರರು ತಮ್ಮ ತಂದೆ ಲಿಂಗೈಕ್ಯ ಸಚಿವರಾದ ಎಸ್ಆರ್ ಕಾಶಪ್ಪನವರ ಹಾದಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜವನ್ನು ಸಂಘಟನಾತ್ಮಕವಾಗಿ ಬೆಳೆಸಲು ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಟುಎ ಮೀಸಲಾತಿಗಾಗಿ 700 ಕಿಲೋಮೀಟರ್ವರೆಗೆ ಸ್ವಾಮೀಜಿಗಳೊಂದಿಗೆ ಪಾದಯಾತ್ರೆ ಮಾಡಿದ್ದನ್ನು ಮತ್ತು ಸರ್ವಜನಾಂಗದ ಪರ ಕ್ರಾಂತಿಕಾರಕ ಸುಧಾರಣೆಗಳು ಮಾಡುತ್ತಿದ್ದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು. ನಂತರ ಸಮಾಜವನ್ನು ಸಂಘಟನಾತ್ಮಕವಾಗಿ ಬಲಪಡಿಸಲು ಶಿಕ್ಷಣ, ಸಂಘಟನೆ, ಹೋರಾಟ ಈ 3 ಅಂಶಗಳು ಅತ್ಯವಶ್ಯಕ. ಜೊತೆಗೆ ಕೃಷಿ, ಔದ್ಯೋಗಿಕ, ವ್ಯಾಪಾರದ ಸಾಮರ್ಥ್ಯದನುಸಾರ ಒಗ್ಗೂಡಿಸಿ 3 ತಿಂಗಳಿಗೆ ಸಭೆ ಸೇರುವ ಹಾಗೂ ನಾನೆಂಬ ಅಹಂಭಾವನ್ನು ಬಿಟ್ಟು ಹಿರಿಯರಿಗೆ ಗೌರವಿಸುವ ಸಂಸ್ಕೃತಿ ಬೆಳೆಸಿಕೊಂಡರೆ ಸರ್ವಕಾಲಿಕ ನಾಯಕರಾಗಲು ಸಾಧ್ಯವಾಗುತ್ತದೆ. ಹಾಗಾಗಿ ಶಾಸಕ ಕಾಶಪ್ಪನವರರು ಮೈಗೂಡಿಸಿಕೊಳ್ಳುವಂತೆ ಕಿವಿಮಾತುಗಳು ವ್ಯಕ್ತವಾದವು. ನಂತರ ಎಲ್ಲ ಲಿಂಗಾಯತರಿಗೆ 2 ಮೀಸಲಾತಿಗಾಗಿ ಮತ್ತು ರಾಜ್ಯ ಸರ್ಕಾರದ ಮುಂದಿರುವ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿ ಓಬಸಿ ವರ್ಗದಲ್ಲಿ ಸೇರ್ಪಡೆಯಾದರೆ ಪ್ರತಿಶತ 17ರಷ್ಟು ಸಮಾಜದ ಮಕ್ಕಳ ಶಿಕ್ಷಣ, ಉದ್ಯೋಗ, ಆರ್ಥಿಕತೆಯ ಭವಿಷ್ಯವು ಉಜ್ವಲವಾಗುತ್ತದೆ. ಆ ನಿಟ್ಟಿನಲ್ಲಿ ಈ ಹೋರಾಟಕ್ಕೆ ನಾವೆಲ್ಲ ಬೆಂಬಲವಾಗಿರುತ್ತೇವೆ ಎಂದು ಪ್ರಸ್ತಾಪಿಸಿದರು. ನಂತರ ನಮಗೇನಾದರಾಗಲಿ ದೇಶಕ್ಕೆ ಗಂಡಾಂತರ ಬಂದರೆ ನಾವೆಲ್ಲ ಚೆನ್ನಮ್ಮನವರ ಸಿದ್ಧಾಂತಕ್ಕೆ ಬದ್ಧವಾಗಿರಬೇಕೆಂದು ಕರೆ ನೀಡಿದರು. ನಂತರ ಚೆನ್ನಮ್ಮನವರ ಭಂಟರ ಸಾಹಸ, ಶೌರ್ಯ, ಪರಾಕ್ರಮವನ್ನು ಸ್ಮರಿಸುತ್ತಾ ಸಂದರ್ಭಕ್ಕೆ ತಕ್ಕಂತೆ ನಾಯಕನಾದವನು ಮತ್ತು ಮಾರ್ಗದರ್ಶನ ಮಾಡುವ ಗುರು ಬದಲಾಗಬಾರದು. ಆ ಬೆನ್ನಲೆಯಲ್ಲಿ ನಮ್ಮ ಗುರಿಯು ಏನಿದ್ದರೂ ಸಹ ಮನುಜಮತ ವಿಶ್ವಪಥವಾಗಿದೆ ಎಂದು ಪ್ರತಿಪಾದಿಸಿದರು. ನಂತರ ಟ್ರಸ್ಟಿನ 2004ರಲ್ಲಿ ಸ್ಥಾಪನೆಗೊಂಡು 17 ವರ್ಷಗಳ ಕಾಲ ಕಂಡ ಅನೇಕೇಳು ಬೀಳುಗಳು ಪ್ರಸ್ತಾಪವಾದವು. ನಂತರ ಅಧ್ಯಕ್ಷೀಯ ಪರ ಶಾಸಕರ ಮಾತುಗಳಲ್ಲಿ ಭಾರತ ದೇಶದ ತತ್ವ ಸಿದ್ಧಾಂತ ಮತ್ತು ಬಸವಣ್ಣನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ
ರಚಿತ ಸಂವಿಧಾನದ ಪ್ರಜಾಪ್ರಭುತ್ವದಡಿಯಲ್ಲಿ ನಾವೆಲ್ಲ ಒಂದಾಗದಿದ್ದರೆ ಪಟ್ಟಭದ್ರಹಿತಾಸಕ್ತಿಗಳು ದೇಶವ ತುಂಡಾಗಿಸಬೇಕೆನ್ನುತ್ತಾರೆ. ಅದನ್ನು ತಡೆಯಲೆಂದೇ ಈ ವೇದಿಕೆ ಕಾರ್ಯಕ್ರಮವು ಸಾಕ್ಷೀಕರಿಸಿದೆ. ಹಾಗಾಗಿ ಒಂಟಿಯಿದ್ದರೂ ಸರಿ, ನನ್ನ ಗುರಿಯುದ್ದೇಶಕ್ಕೆ ನನಗೆ ಗುರುವಿನಾವಶ್ಯಕತೆಯಿಲ್ಲ. ಇನ್ನೇನಿದ್ದರೂ ಸಹ ಆತ್ಮಸಾಕ್ಷಿಗೆ ಮತ್ತು ನನ್ನುಸಿರಿರುವರೆಗೂ ಬಸವಣ್ಣನವರೇ ಗುರುವಾಗಿರುತ್ತಾರೆ ಎಂದರು. ನಂತರ ಸರ್ವಜನಾಂಗಕ್ಕೆ ಸಾಮಾಜಿಕ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಆಯಾ ಸಮಾಜದ ಶರಣರ, ನಾಯಕರ, ದಾರ್ಶನಿಕರ ಜಯಂತಿಗಳಿಗೆ ಸರ್ವ ಸಮುದಾಯಗಳನ್ನು ಒಳಗೊಂಡು ಆಚರಿಸುವ ಹಾಗೂ 3 ಹೊತ್ತಿನೂಟಕ್ಕೆ 1 ವರ್ಷದಲ್ಲಿ ದಾಸೋಹ, ವಿದ್ಯಾರ್ಥಿ ನಿಲಯ, ಕಲ್ಯಾಣ ಮಂಟಪ ನಿರ್ಮಿಸುವ ಭರವಸೆ ನೀಡಿದರು. ನಂತರ ಟ್ರಸ್ಟಿನ ದುಡ್ಡು ತಿಂದವರು, ಲಪ್ಟಾಯಿಸಿದವರು, ಆಸ್ತಿ ಮಾಡಿಕೊಂಡಿರುವರಿಗೆ ಬಡ್ಡಿ ಸಮೇತ ಲೆಕ್ಕಾಚುಕ್ತಾ ಮಾಡದಿದ್ದರೆ ಎಸ್ಆರ್ ಕಾಶಪ್ಪನವರರ ಮಗನೇ ಅಲ್ಲೆಂದು ಗುಡುಗಿದರು. ಏತನ್ಮಧ್ಯೆ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಎಸ್.ಕೆ. ಕೊನೆಸಾಗರ, ಡಾಕ್ಟರ್ ನಾಗರಾಜನಾಡಗೌಡ್ರ, ಶಿಕ್ಷಕಿಯರಾದ ಸುಷ್ಮಾ ಬಾರಿಗಿಡದರು ವೇದಿಕೆ ಹಂಚಿಕೊಂಡರೆ, ಮುಖಂಡರಾದ ಶಿವಾನಂದ ಕಂಠಿ, ಬಸವರಾಜ ಗದ್ದಿ, ಮಹಾಂತೇಶ ವಾರಿ, ಇಲಕಲ್ಲ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ, ಹುನಗುಂದ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿ ಹಾಗೂ ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠ, ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ವಿಜಯಕುಮಾರ ಜೂರ, ಇಲಕಲ್ಲ ತಹಶೀಲ್ದಾರಾದ ಅಮರೇಶ ಪಮ್ಮಾರ, ಡಿವೈಎಸ್ಪಿಗಳಾದ ಸಂತೋಷ ಬನ್ನಟ್ಟಿ, ಉಭ ತಾಲೂಕಿನ ಪಂಚಾಯತ ಕಾರ್ಯನಿರ್ವಹಣಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ, ಸೋಮಲಿಂಗಪ್ಪ ಅಂಟರತಾನಿ, ಸಿಪಿಐಗಳಾದ ಪವನಾಜೂರ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯತ, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಶ್ರೀ ಸಂಗಣ್ಣ ಕರಡಿ, ಮಾಜಿ ಲೋಕಸಭಾ ಸದಸ್ಯರು ಕೊಪ್ಪಳ ಹಾಗೂ ವೀರರಾಣಿ ರಾಷ್ಟ್ರಕವಿ ಕುವೆಂಪುರವರ ರೈತ ಗೀತೆಯನ್ನ ಸಮುದಾಯ ಗೀತೆಯನ್ನಾಗಿಸಿಕೊಂಡ ಪಂಚಮಸಾಲಿ ಸಮುದಾಯದ ರೈತ ಗೀತೆ ಗಿಡ
ನೇಗಿಲ ಗಿಡಿದ ಪದಗಳು ಹಾಡುವ ಉರುವಾಯೋ ಫಲವನ್ನು ಬಯಸದ ಸೇವೆಯ ಪೂಜೆಯು ಧರ್ಮದ ಇಹಪದ ಸಾಧನವೋ ಕಷ್ಟಗಳನ್ನು ಹೆಚ್ಚಾಗಿ ಸೃಷ್ಟಿ ನಿಯಮದೊಳಗವನೇ ಸುಳಿಗಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ತಂಡದಲ್ಲಿ ತನ್ನಿ ಕಾರ್ಯ ಬಿಡಲೆಂದು ರಾಜಗಳಿಸಲಿ ರಾಜಗಳಡಿಯಲ್ಲಿ ಹಾರಲಿ ಕಟ್ಟುಗಳು ಕಡಲ ರಾಜಗಳಿಸಲಿ ರಾಜಗಳಡಿಯಲ್ಲಿ ಹಾರಲಿ ಕಟ್ಟುಗಳು ಕಡಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿಕ್ಕುಳುವುದನವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಹೇಗಿನ ಹಿಡಿದ ಕೈಯಾಗಾರದು ದೊರೆಗಳು ಬೆಟ್ಟದು ನಾಡಿದರು ಹೇಗಿನ ಹಿಡಿದ ಕೈಯಾಗಾರದು ದೊರೆಗಳು ಬೆಟ್ಟದು ನಾಡಿದರು ನೇಗಿಲ ಬಲದಲ್ಲಿ ವೀರರು ಮೆರೆದರು ನೇಗಿಲ ಬಲದಲ್ಲಿ ವೀರರು ಮೆರೆದರು ಸೆಲ್ವಿ ಬೆಳೆಸಿದರು ಕಣ್ಣುಗಳು ಬರೆದರು ಉಳುವ ಯೋಗಿಯ ನೋಡಲಿ ನೇಗಿಲ ಯೋಗಿಯ ನಾವು ಅರಿಯದ ನೇಗಿಲ ನೇಗಿಲ ಕೊಲದಳು ಅಡಗಿದ ಕರ್ಮ ನೇಗಿಲ ಮೇಲೆ ಧರ್ಮ ನೇಗಿಲ ಮೇಲೆ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಬಡ ಮಕ್ಕಳಿಗಾಗಿ ನಮ್ಮ ಟ್ರಸ್ಟ್ ವತಿಯಿಂದ ದಾಸೋಹ ಈ ಎಲ್ಲ ಕಾರ್ಯ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂತಹ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನೇಮಿತ ಕರ್ನಾಟಕ ಸರ್ಕಾರ ಹಾಗೂ ಅಖಿಲ ಭಾರತ ಲಿಂಗಾಯತ್ ಪಂಚಮಸಾಲಿ ಸಮಾಜ ಟ್ರಸ್ಟಿನ ಅಧ್ಯಕ್ಷರು ಈ ಹುಣಗುಂದ ಮತಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ವಿಜಯಾನಂದ ಕಾಶಪ್ಪನವರವರನ್ನ ತುಂಬ ಹೃದಯದಿಂದ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುವೆ. ಜನನಾಯಕರು ಶ್ರೀ ವಿಜಯ್ ಕುಮಾರ್ ಅಜೂರ್ ಆಯುಕ್ತರು ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಕೂಡಲ ಸಂಗಮ ಹಸೂಟಿ ಧನ್ಯವಾದಗಳು. ಮುಂದಿನದಾಗಿ ವಿರಾಜ್ ಪಾಟೀಲ್ ಅವರಿಗೆ ಸಮಾಜದ ಮುಖಂಡರಾದ ಶ್ರೀ ಬಸವನಿವರಿಂದ ಗೌರವಪೂರ್ವಕ ಸತ್ಕಾರ. ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ನಾಗರಾಜ್ ಎಚ್ಎಸ್ ಸಮಾಜದ ಮುಖಂಡರು ದಾವಣಗೆರೆ. ಶ್ರೀ ಬಸವರಾಜ್ ರೊಟ್ಟಿ ಕೂಡಲ ಸಂಗಮ ಪಮ್ಮಾರ್ ಶಿಕ್ಷಕರು ಇವರಿಂದ ಗೌರವಪೂರ್ವಕ ಸನ್ಮಾನ.
ಗೀತಾ ಗೌರವಪೂರ್ವಕ ಸನ್ಮಾನ. ಶ್ರೀಮತಿ ಭಾಗ್ಯಶ್ರೀ ರೇವಡಿ ಕೊಪ್ಪಳ ಜಿಲ್ಲಾಧ್ಯಕ್ಷರು ಇವರಿಗೆ ಮುಂದೆ ನೋಡಿ ಮೊದಲನೇದಾಗಿ ಶ್ರೀಯುತ ಪ್ರಿಯ ಶಾಸಕರಿಂದ ಶ್ರೀ ವೆಂಕಟೇಶ್ ಮಹಂತೇಶ್ ನಾಡಗೌಡ, ಶ್ರೀ ಸಂಗಮನಾಥ್ ಲೋಕಾಪುರ್ ಹಿರಿಯ ನಮ್ಮ ಜನಪ್ರಿಯ ಸಮಾಜದ ಮುಖಂಡರುಗಳಿಂದ ಸನ್ಮಾನ. ಅಡ್ಡ ಬರ್ತಾ ಇದ್ದೀರಾ? ಧನ್ಯವಾದಗಳು. ಧನ್ಯವಾದಗಳು. ಆಯ್ತಣ್ಣ. ಸದಸ್ಯರ ಕೊಪ್ಪಳ ಹಾಗೂ ಡಾಕ್ಟರ್ ಎಂಪಿ ನಾಡಗೌಡ ಇವರಿಂದ ಶಾಸಕರಿಗೆ ಇದೀಗ ಗೌರವಪೂರ್ವಕ. ಅದೇ ರೀತಿಯಾಗಿ ಶ್ರೀ ರಾಟಿ ವಿಜಯೇಂದ್ರ ನಮ್ಮ ಜನಪ್ರಿಯ ಶಾಸಕರಿಗೆ ಸತ್ಕಾರ. ಕೆ ಚಂದ್ರಸಪ್ಪ ದಾವಣಗೆರೆ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಇದೀಗ ಆಗಮಿಸಿರುವ ಸನ್ಮಾನ್ಯ ಶ್ರೀ ಸಂಗಣ್ಣ ಕರಡಿ ಮಾಜಿ ಲೋಕಸಭಾ ಸದಸ್ಯರು ಕೊಪ್ಪಳ. ಸನ್ಮಾನ್ಯ ಶ್ರೀ ಸಂಗಣ್ಣ ಕರಡಿ ಮಾಜಿ ಲೋಕಸಭಾ ಸದಸ್ಯರು, ನಾಡಗೌಡ ವಿಧಾನ ಪರಿಷತ್ ಮಾಜಿ ಸದಸ್ಯರು ಬಾಗಲಕೋಟೆ ನಮ್ಮ ಜನಪ್ರಿಯ ಶಾಸಕರು. ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯ ಮಾನ್ಯರು, ಪರಿಷತ್ ಮಾಜಿ ಸದಸ್ಯರು ಬಾಗಲಕೋಟೆ, ಶ್ರೀ ಪ್ರಬಣ್ಣ ಹುಣಸಿಗಟ್ಟಿ ಗೌಡ್ಯರು, ಕೂಡಲ ಸಂಗಮ, ಶ್ರೀ ನೀಲಕಂಠ ಹಸೂಟಿ, ಪ್ರಧಾನ ಕಾರ್ಯದರ್ಶಿ ಶ್ರೀ ಮೋಹನ್ ಲಿಂಬಿಕಾಯಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಧಾರವಾಡ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲ ಅತಿಥಿ ಗಣ್ಯ ಮಾನ್ಯರಿಗೆ ಶುಭೋದಯದ ಪ್ರತಿಷ್ಠಾಪನಾ ಸಮಾರಂಭ ಅನಾವರಣ ಮಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಸಮಾಜ ದಿವಂಗತ SR ಕಾಶ್ಯಪ್ ಅವರು ಸಹ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸವನ್ನ ಬಹಳಷ್ಟು ಮಾಡಿದ್ರು. ಆಮೇಲೆ ಅವರ ಏನು ಸಂಘಟನೆಯ ನಂತರ ಸಮಾಜ ಹೆಚ್ಚು ಬೆಳಕಿಗೆ ಬರ್ತಕ್ಕಂಥದ್ದು ಸಂಘಟನಾತ್ಮಕವಾಗಿ ತೊಡಗಿಕೊಳ್ತಾ ಎಂಬ ಕೆಲಸವನ್ನ ಸಮಾಜ ಮಾಡಿತು ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಬಹಳಷ್ಟು ಸಂಘಟನೆ ಆಗಿದೆ, ಅದರಲ್ಲಿ ಹೆಚ್ಚಿನ ಸಂಘಟನೆಯ ಏನು ಪಾಲು ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ ಅವರಿಗೆ ಸಲ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಮಯ ಬಹಳ ಆಗಿದೆ, ಇನ್ನೂ ಬಹಳಷ್ಟು ಮಾತನಾಡುವುದರ. ವಿಜಯಾನಂದ ಕಾಶ್ಯಪ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ನಮ್ಮ ಸಮಾಜದ ಒಂದು ನಿಯೋಗ ಹೋಗಿತ್ತು. ಸುಮಾರು 300 ಜನ ಆ ನಿಯೋಗದಲ್ಲಿದ್ದು ಸಿದ್ದರಾಮಯ್ಯನವರು ಸಹ ಸಕಾರಾತ್ಮಕವಾಗಿ ನಮ್ಮ ಸಮಾಜದ ಇದಕ್ಕೆ ಒಪ್ಕೊಂಡ್ರು. ಏನಾದರೂ ಆಗಲಿ ಮೀಸಲಾತಿ ಒಳಗೆ ಅಟ್ಲೀಸ್ಟ್ ಶೈಕ್ಷಣಿಕವಾಗಿ ನಮ್ಮ ಸಮಾಜದ ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ರಿ ಅಂತಕ್ಕಂಥದ್ದು ಮತ್ತು ಕೇಂದ್ರದಲ್ಲಿ ಸಮಾಜವನ್ನ ಹಿಂದುಳಿದ ಇದಕ್ಕೆ ಸೇರಿಸಬೇಕು ಅಂತಕ್ಕಂಥ ಮನವಿಯನ್ನು ನಾವು ಮಾಡಿಕೊಂಡಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳಷ್ಟು ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಅದೇ ರೀತಿ ನಾವು ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ ಅವ್ರನ್ನ ಮಂತ್ರಿಗಳನ್ನ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಇಟ್ವಿ. ಆ ಬೇಡಿಕೆಗೂ ಸಹ ಸಿದ್ದರಾಮಯ್ಯನವರು ಮುಂಬರ್ತಕ್ಕಂಥ ಬದಲಾವಣೆಯಲ್ಲಿ ನಾವು ಅವನ್ನ ಸೇರಿಸಿಕೊಳ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ನಮಗೆ ಕೊಟ್ಟರು ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಮಾಜ ಸಂಘಟನೆ ಆಗಬೇಕು. ಈಗಾಗಲೇ ಯಾವುದೇ ಅವ್ರು ಏನೇನು ಮಾಡಾಕಂತಾರ ನಿಮ್ಗೆ ಗೊತ್ತೈತಿ. ಈಗಾಗಲೇ ಧಾರ್ಮಿಕ ಮುಖಂಡರು, ನಮ್ಮ ಸಮಾಜದ ಮುಖಂಡರು ಬಹಳಷ್ಟು ಜನ, 106 ಜನ ಸಮಾಜ ಸೇವೆಯನ್ನು ಮಾಡಿದವರು, ಬಡವರ ಸೇವೆಯನ್ನು ಮಾಡಿದವರು, ಸಮಾಜವನ್ನು ಕಟ್ಟಿದವರು, ವಿದ್ಯಾರ್ಥಿ ವೇತನವನ್ನು ಕೊಟ್ಟವರು, ಹಾಸ್ಟೆಲ್ಗಳನ್ನು ಕಟ್ಟಿದವರು, ಶಾಲೆ ಕಾಲೇಜುಗಳನ್ನು ಕಟ್ಟಿದವರು ಬಹಳಷ್ಟು ಜನ ಅದ. ಅಂತಹ ದೊಡ್ಡ ಸಮಾಜವನ್ನು ಇಟ್ಕೊಂಡು ನಾವು ಇನ್ನು ಹೆಚ್ಚು ಪ್ರಗತಿಪರವಾಗಿ ಕೆಲಸ ಮಾಡೋಣ. ಅದರಲ್ಲಿ ವಿಶೇಷವಾಗಿ ನಮ್ಮ ವಿಜಯಾನಂದ ಕಾಶ್ಯಪ್ನವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಮಾಜ
ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಇಂಡಸ್ಟ್ರಿಯಲ್ ಆಗಿ ನಾವು ಸಮಾಜವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ. ಮೊದಲನೇ ಸಲ ಚೆನ್ನಮ್ಮಾಜಿಗೆ ಜಯ ಆಗ್ತದೆ. ನಮ್ಮ ಸುತ್ತಮುತ್ತ ಇರ್ತಾರಲ್ಲ, ನಮ್ಮ ಹಿತೈಷಿಗಳಂತ ಕರಿತೇವಲ್ಲ, ನಮ್ಮವರೇ ಅಂತ ಕರಿತೀವಲ್ಲ, ಅವ್ರು ಇವತ್ತೇನಂದ್ರೆ ಇವತ್ತು ರಾಷ್ಟ್ರದ್ರೋಹಿ ಕೆಲಸವನ್ನ ಬ್ರಿಟಿಷರಿಗೆ ಒಳಸಂಚು ಮಾಡಿ ಇವತ್ತು ನಮ್ಮ ಚೆನ್ನಮ್ಮನ ಇವತ್ತ ಕೋಟೆಯಲ್ಲಿ ಇರ್ತಕ್ಕಂಥ ಇವತ್ತ ಮದ್ದು ಗುಂಡನ್ನ ನೀರು ಬೆರೆಸ್ತಕ್ಕಂಥ ಕೆಲಸವನ್ನ ಮೋಸ ಮಾಡಿದ್ರಲ್ಲ, ಚೆನ್ನಮ್ಮನ ಸಾಹಸ ಮುಡಿಗೆ ಹೋಗ್ತದೆ. ಇಂಥ ದ್ರೋಹಿ ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ಕೂಡ ಇದ್ದಾರೆ. ಅದಕ್ಕೆ ಉದಾಹರಣೆಯನ್ನು ನಾನು ಕೊಡಬಲ್ಲೆ. ಇವತ್ತು ಯಾರು ಇತಿಹಾಸವನ್ನು ನಿರ್ಮಾಣ ಮಾಡತಕ್ಕಂಥ ನಾಯಕರ ಜೀವನದ ಚರಿತ್ರೆಯನ್ನು ನೀವು ಅವಲೋಕನೆಯನ್ನು ಮಾಡಬೇಕಾಗ್ತದೆ. ಸಾಕ್ರೇಟಿಸ್ ಬಾರ್ನ್ ಅಂತ ಕರೆದಿದ್ದಾರೆ, ಒಬ್ಬ ತತ್ವವಿಜ್ಞಾನಿ, ತತ್ವಜ್ಞಾನಿ. ಆದ್ರೆ ಅವನಿಗೆ ಏನಾಗ್ತದೆ, ಅಲ್ಲಿರ್ತಕ್ಕಂಥ ರಾಜ ವಿಷವನ್ನ ಕುಡಿದು ಅವನ್ನ ಹತ್ಯೆ ಮಾಡ್ಬೇಕಂತ ಆರ್ಡರ್ ಮಾಡ್ತಾರೆ. ಆದ್ರೆ ವಿಷದ ಬೆಟ್ಟವನ್ನು ತಂದಿರ್ತಕ್ಕಂಥ ವ್ಯಕ್ತಿ ಅವನ ಕೈ ನಡುತ್ತಾ ಇದ್ದ. ಕೇಳ್ತಾನೆ ಏನಂದ್ರೆ ಸಾಕ್ರೇಟಿಸ್ ಕೇಳ್ತಾನೆ, ಯಾಕೆ ನಿನ್ನ ಕೈ ನಡುತ್ತಾ ಇದೆ? ಇಲ್ಲ, ನನಗೆ ಹಿಂದೆ ಇಂಥ ವಿಷ ಕುಡಿಸ್ತಕ್ಕಂಥ ನನಗೆ ಇವತ್ತು ಆಜ್ಞೆಗಳಲ್ಲಿ ಬರ್ತಿದ್ದೀವಲ್ಲ, ಅವರೆಲ್ಲರಿಗೂ ಕೂಡ ಅವನ ಸಂತೋಷದಿಂದ ವಿಷ ಕುಡಿಸಿದ್ದೆ. ಆದ್ರೆ ಅವರೆಲ್ಲರೂ ಕೂಡ ಕ್ರೂರಿಗಳಿದ್ರು. ಆದ್ರೆ ನೀನು ಒಬ್ಬ ಸಮಾಜ ಚಿಂತಕ, ಇವತ್ತು ಡೆಮೋಕ್ರಸಿಯನ್ನು ಉಳಿಸಿರ್ತಕ್ಕಂಥ ನಾಯಕ, ನಿನಗೆ ಹೇಗೆ ನಾನು ಕುಡಿಸ್ಲಿ ಅಂತ ಹೇಳಿದ್ರೆ ನನ್ನ ಕೈ ನಡುತ್ತಾವ ಅಂತ ಹೇಳ್ತಾನೆ. ಆದ್ರೆ ನಾನು ಕೊಡ್ಲಿಕ್ಕೆ ತಯಾರಿಲ್ಲ, ನೀನು ಅಲ್ಲಿಡು, ಅದನ್ನು ನಾನು ಕುಡಿತೀನಿ ಅಂತ ಕುಡಿದು ಸಾವನ್ನ ಆಗ್ತಕ್ಕಂಥ ಇತಿಹಾಸವನ್ನು ನೋಡಿದಾಗ ಮತ್ತೆ ಇವತ್ತೇನಾಯ್ತಂದ್ರೆ ಇವತ್ತು ತತ್ವಜ್ಞಾನಿ ಯಾರಂದ್ರೆ ಸಾಕ್ರೇಟಿಸ್ ಅಂತ ಕರೀತಾರೆ. ಇನ್ನೊಂದು ಕಡೆ ಯೇಸು ಕ್ರಿಸ್ತ ಮನುಷ್ಯನನ್ನ ಪ್ರೀತಿಸಬೇಕಂತ ಹೇಳ್ತಾನೆ. ಆದ್ರೆ ಅವನಿಗೆ ಏನಂದ್ರೆ ಶಿಲುಬೆಗೆ ಏರಿಸ್ತಕ್ಕಂಥ ಕಾರ್ಯಕ್ರಮ ಆಗ್ತದೆ. ಅವಾಗ ಅಂತ ಒಂದು ಏನು ಸಮಾಜ ಅಂತ ಏನ್ ಶಿಕ್ಷೆಯನ್ನ ಕೊಡ್ತದಲ್ಲ ನೋಡ್ರಿ, ವಿಪರ್ಯಾಸ ಹೇಗಿದೆ ಅಂತಂದ್ರೆ ಸತ್ತ ಮೇಲೆ ಅವನ ಹೆಸರ ಮೇಲೆ ಸಮಾಜ ಇವತ್ತು ಧರ್ಮ ಸ್ಥಾಪನೆ ಆಗ್ತದೆ. ಏನಾಯ್ತನ್ನು ಕೂಡ ವಿಶ್ಲೇಷಣೆಯನ್ನ ಮಾಡಬೇಕಾಗಿದ್ದೀನಿ. ಉದಾಹರಣೆಗೆ ಹೇಳೋದಾದ್ರೆ ಇಲ್ಲ ಬಸವಣ್ಣವರ ತೆಗೆದುಕೊಂಡ್ರೆ ನೀವು ಕೈಯೋಗಿ ಅಂತ ನಾವು ಕರಿತೇವೆ. ಬಸವಣ್ಣನ ಸಾವು ಹೇಗಾಯ್ತು ಗೊತ್ತಿದೆಯಲ್ಲ ನಿಮ್ಮೆಲ್ಲರಿಗೂ ಕೂಡ. ಬಸವಣ್ಣ ಒಂದು ಕಡೆ ಕೈಯೋಗಿ ಅಂತ ನಾವು ಕರೆದಿದ್ದೇವೆ. ಇವತ್ತೇನು ಡೆಮೋಕ್ರಸಿ ಸಿಸ್ಟಮ್ ಅನ್ನು ಅನುಭವ ಮೂಲಕ ಪ್ರಜಾಪ್ರಭುತ್ವವನ್ನು ಹುಟ್ಟಾಕಿರ್ತಕ್ಕಂಥ ನಾಯಕನಿಗೆ ಸಾವು ಹೇಗಿತ್ತು ಅನ್ನೋದನ್ನು ಕೂಡ ಗಮನಿಸಬೇಕು. ಆ ಹಿನ್ನೆಲೆಯಲ್ಲಿ ಚೆನ್ನಮ್ಮನಿಗೆ ಕೂಡ ಅದೇ ದ್ರೋಹವನ್ನು ಮಾಡಿರ್ತಕ್ಕಂಥ ನಮ್ಮವರನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಾಗಿದೆ. ಅದಲ್ಲದೆ ನಮ್ಮ ಸಮಾಜದವರು ಇಡೀ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನೀವು ನೆನಪು ಮಾಡ್ಕೊಂಡ್ರೆ ಸರ್ ಸಿದ್ದಪ್ಪ ಕಂಬಳಿ ಅಂತವ್ರು, ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಸಂವಿಧಾನವನ್ನ ರಚನೆ ಮಾಡಿದಾರಲ್ಲ, ಅವರಿಗೆ ಪ್ರಿನ್ಸಿಪಲ್ ಹುದ್ದೆಯನ್ನು ಕೊಡಿಸಿರ್ತಕ್ಕಂಥ ನಾಯಕ ಯಾರಂದ್ರೆ ಸರ್ ಸಿದ್ದಪ್ಪ ಕಂಬಳಿ ಅವರಂತ ನೀವು ನೆನಪು ಮಾಡ್ಕೋಬೇಕು. ಅರ್ಧಾಳಿತ ರುದ್ರ ತನ್ನ ಜಮೀನಿನ ಎಲ್ಲ ಆರ್ಥಿಕ ಹಣವನ್ನು ವ್ಯಯ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಇವತ್ತು ನಾವು ಇನ್ನೊಬ್ಬರು ನಾಯಕರನ್ನ ನೆನೆಸಬೇಕಾಗಿದೆ. ದಿವಂಗತ ಆರ್ ಕಾಶಪ್ಪನವರನ್ನ ಮತ್ತು BM ಹನುಮಾನ್ ಸರ್ ಅವ್ರೇನಿದ್ರಲ್ಲ, ಈ ಸಮಾಜವನ್ನ ಪ್ರಾರಂಭೋತ್ಸವದಲ್ಲಿ ಈ ಸಮಾಜವನ್ನ ಒಗ್ಗೂಡಿಸ್ಬೇಕು. ಇವತ್ತು ಸಮಾಜಕ್ಕೆ ಏನಾದರೂ ಕೂಡ ಸಂಘಟನೆ ಒಂದ್ ಕಡೆ ಹೇಳ್ತೀವಲ್ಲ ನಾವು, ಸಂಘಟನೆ, ಶಿಕ್ಷಣ, ಹೋರಾಟ, ಇವು ಬಹಳ ಮುಖ್ಯ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ನಿಮ್ಗೇನು ಅನ್ಯಾಯ ಆಗ್ತದಲ್ಲ, ಹೋರಾಟ, ಶಿಕ್ಷಣ ಬಹಳ ಅವಶ್ಯಕವಾದ. ಶಿಕ್ಷಣಕ್ಕೋಸ್ಕರ ನಮ್ಮ ವಿಜಯಾನಂದರು ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕನಸು ಬಹಳ ದೊಡ್ಡ ಕನಸು ಅಂತೇಳಿ ನಾವು ಗಮನಿಸ್ಬೇಕು. ನಾವು ಇರ್ಲಿಕ್ಕಿಲ್ಲ ಮುಂದೆ. ಆದ್ರೆ ವಿಜಯಾನಂದ ಇದ್ದಂತ ಸಂದರ್ಭದಲ್ಲಿ ಏನಾಗಿದೆ ಅನ್ನೋದನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಲ್ಲ. ವಿಜಯಾನಂದ ಟೂ-ವೇ ಮೀಸಲಾತಿಯ ಸಂದರ್ಭದಲ್ಲಿ ಸುಮಾರು 700 ಕಿಲೋಮೀಟರ್ ಅಲ್ಲಿನ ಸ್ವಾಮೀಜಿಯವರ ಜೊತೆಗೆ ಏನಾದ್ರೂ ಏನು ಸಂಗೊಳ್ಳಿ ರಾಯಣ್ಣಗೆ ಬಲಗೈ ಬಂಟ ಅಂತ ಕರಿತೀವಲ್ಲ, ಆದರೆ ಅವತ್ತಿನ ಸಂದರ್ಭದಲ್ಲಿ ಯಾರು ಡಾಕ್ಟರ್ ವಿಜಯಾನಂದ ಬಲಗೈ ಸಮಾಜಕ್ಕೆ ಬಂಟನಾಗಿದ್ದನ್ನು ಕೂಡ ತಪ್ಪಾಗಿರ್ತಿಲ್ಲ ಅಂತ ಕೆಲಸವನ್ನ ಮಾಡಿರ್ತಕ್ಕಂಥವ್ರು ನಮ್ಮ ಎದುರುಗಡೆ ಇದ್ದಾರೆ. ಆದರೆ ಇವತ್ತು ನಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕಾಗಿದೆ. ಇವತ್ತು ನೀವೆಲ್ಲ ಏನಿದಿರಲ್ಲ, ಈ ಸಮಾಜ ಕೃಷಿಕ ಸಮಾಜ, ಕೃಷಿಕರಿಗೆ ಒಂದು ಕೃಷಿಯಿಂದ ವಿಮೋಚನೆ ಆಗ್ತಕ್ಕಂಥ ಸಂದರ್ಭ, ವಿಮುಖ ಆಗ್ತಕ್ಕಂಥ ಸನ್ನಿವೇಶಗಳನ್ನು ನೋಡ್ತೇವೆ. ಇಲ್ಲಿ ಪಾಟೀಲರು ಕೂತಿದ್ದಾರೆ. ನಾನು 94ರಲ್ಲಿ ಶಾಸಕರಾಗಿದ್ದವ, ಇಂಡಿಪೆಂಡೆಂಟ್ MLA ಕೊಡ್ತಕ್ಕಂಥ ಶಕ್ತಿ ಯಾರಲ್ಲಿದೆ? ಪಂಚಮ ಶಾಲೆಯಲ್ಲಿದೆ. ಮತ್ತೆ ಈ ಜಮೀನುಗಳಿಗೆ ತೋರಿಸ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕಾದ್ರೆ, ಇವತ್ತು ನನ್ನ ಅಸೂಟಿಯವರು ನಮ್ಮ ಬಳಗ ಆಗ್ತಾರೆ, ವಿಜಯಾನಂದನು ಕೂಡ ನಮ್ಮ ಬಳಗ ಆಗ್ತಾರೆ. ಆದ್ರೆ ಎಲ್ಲಿ ಹೇಳ್ಕೊಂಡಿಲ್ಲ. ನಾವು ಒಟ್ಟೆ ಸಮಾಜದ ಸಭೆಗಳಿಗೆ ಎಲ್ಲೇ ಹೋಗಿಲ್ಲ. ಸುಮಾರು ನಾನು ಇವತ್ತು 40 ವರ್ಷ ರಾಜಕೀಯದಲ್ಲಿದ್ದೇನೆ.
TDB ಮೆಂಬರ್ ಇರ್ಬೋದು, ಜಿಲ್ಲಾ ಪಂಚಾಯತಿ ಮೆಂಬರ್ ಇರ್ಬೋದು, PLDB ಅಧ್ಯಕ್ಷ ಇರ್ಬೋದು, 4 ಸಲ MLA ಇರ್ಬೋದು, 2 ಸಲ ಸೋತಿದ್ದಾನೆ, 2 ಸಲ ಪಾರ್ಲಿಮೆಂಟ್ ಮೆಂಬರ್ ಆದ್ರು. ಈಗೇನ್ ನನಗೆ ಬಿಡುವು ಕೊಟ್ಟಿದಾರಲ್ಲ, ಎಲ್ಲರೂ ಕರೆಕಿದ್ದಾರೆ, ನೀವು ಬರ್ರಿ ಖಾಲಿ ಇದಿರಲ್ಲ ಅಂದ್ರೆ ಡಾಕ್ಟರ್ ವಿಜಯಾನಂದರ ಬಗ್ಗೆ ಮತ್ತು ಅಸೂಟಿ ಅವ್ರ ಬಗ್ಗೆ ಮತ್ತು ನಮ್ಮ ಏನು ನಾಡಗೌಡರು ಇದಾರಲ್ಲ, ಇವರೆಲ್ಲ ಸೀನಿಯರ್ ಸರ್. ಹಾಗಾಗಿ ಇವತ್ತ ಸಿದ್ದರಾಮಯ್ಯನವ್ರ ಬಗ್ಗೆ ನೀವೆಲ್ಲ ಬಹಳ ಹತ್ತಿರ ಇರ್ತಕ್ಕಂಥದ್ದು. ನಂದೊಂದು ಡಿಮ್ಯಾಂಡ್ ಇದೆ, ಎಲ್ಲ ಲಿಂಗಾಯತರಿಗೆ ಇವತ್ತ ಸೆಂಟ್ರಲ್ ನಲ್ಲಿ OBC ಅನ್ನು ಕೊಡಿಸ್ತಕ್ಕಂಥದಕ್ಕೆ ನೀವು ಇವತ್ತು ಮನಸ್ಸು ಮಾಡಬೇಕಾಗಿದೆ. ನಿಮ್ ಜೊತೆ ನಾವಿರ್ತೇವೆ ಅಂದ್ರೆ ಎಲ್ಲ ಲಿಂಗಾಯತರು ಒಂದು ಕಡೆ ಸೇರ್ತಕ್ಕಂಥದ್ದಾಗ ಸುಮಾರು 27% ಇವತ್ತು ಮೀಸಲಾತಿ ಸಿಕ್ಕರೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ. ಒಂದು ಕಡೆ 2A ಏನ್ ಮಾಡ್ತಾರೆ ಮಾಡ್ಕೊಡ್ರಾದ್ರೆ ಇವತ್ತು ರಾಜ್ಯ ಸರ್ಕಾರದ ಮುಂದಿದೆ ಆ ರಿಪೋರ್ಟ್ ಇವತ್ತು ನಿಮ್ಮ ರೆಕಮೆಂಡ್ ಬೇಕಾಗಿದೆ ವಿಜಯಾನಂದ್ ಅವರೇ ಹಾಗೂ ಇವತ್ತು ಅಶೋಕ್ ಅವರೇ. ನೀವು ಇವತ್ತು ವೆರಿ ಕ್ಲೋಸ್ ಟು CM, isn't it? That's why I say sir. ಹಾಗಾಗಿ ಮುಂದಿನ ಸಮಾಜಕ್ಕೋಸ್ಕರ ಇವತ್ತು ಸಂಘಟನೆಗಳನ್ನ ನಾವು ಮಾಡಬೇಕಾಗಿದೆ. ಎಲ್ಲ ಜನಾಂಗವನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕಾಗಿದೆ. ಬರೀ ಪಂಚಮಿ ಶಾಲೆ ಜನಾಂಗ ಅಲ್ಲ, ನೀವೆಲ್ಲ ಏನ್ ಸೇರ್ತಾ ಇದ್ದೀರಲ್ಲ, ಇಂಥ ಸಭೆ ಸಮಾರಂಭ ಸೇರಿದ ನಂತರ 3 ತಿಂಗಳಿಗೆ ಒಂದ್ಸಲ ಇವತ್ತು ಮುಖಂಡರು ಸೇರ್ಬೇಕು. ಯಾರಿಗೆ ಇವತ್ತು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಆಸಕ್ತಿ ಇದೆ, ಯಾರಿಗೆ ಉದ್ಯಮೆಯನ್ನು ಪ್ರಾರಂಭ ಮಾಡ್ತಕ್ಕಂಥ ಆಸಕ್ತಿ ಇದೆ, ಯಾರಿಗೆ ಇವತ್ತು ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡ್ತಕ್ಕಂಥ ಆಸಕ್ತಿ ಇದೆ, ಅವ್ರನ್ನ ಇನ್ವಾಲ್ವ್ ಮಾಡ್ತಕ್ಕಂಥ ಕೆಲಸವನ್ನ ಸಮಾಜ ಮಾಡಬೇಕಾಗಿದೆ. ಮಹಾರಾಷ್ಟ್ರದಲ್ಲಿ ನೀವೆಲ್ಲ ಗೌರವ ಕೊಡ್ತಕ್ಕಂಥದ್ದನ್ನು ಮಾಡಿ, ಯಾರೇ ಬಂದವರಿಗೆ ನೀವು ಕೂಡಿಸು, ಒಂದು ಕಪ್ ಟೀ ಕುಡಿಸಿ ಆಮೇಲೆ ನಿಮ್ದು ಏನ್ ಕೆಲಸ ಇಷ್ಟು ಮಾಡಿಬಿಡಿ, ನೀವು ಎವರ್ ಗ್ರೀನ್ ಲೀಡರ್ ಆಗ್ತೀನಿ. ಇದನ್ನ ಹೇಳಕ್ಕೆ ಬಂದಿದ್ದೀನಿ ನಾನು ಎದ್ಕೊ ಬಂದಲ್ಲಿ ಕಾರ್ಯಕ್ರಮ ವಿಜಯ್ ಸ್ವಲ್ಪ ಏನಾರ ಬುದ್ಧಿ ಹೇಳೋ ನಂತರ ಬಂದೀನಿ. ಇದನ್ನ ನೀನ್ ಮಾಡ್ಬೇಕು. ಕಾಶ್ಯಪ್ನ ರೊಟ್ಟಿ ತಿಂದು ಬರ್ತಿದ್ರು ಆ ಕೆಲಸ ನೀವು ಮಾಡ್ತಮ್ಮ. ಯಾಕಂದ್ರೆ ಭವಿಷ್ಯ ನಿರ್ಮಾಣ ಆಗ್ಬೇಕು ನಿಮ್ಮಿಂದ. ಇವತ್ತೇನು ಸಮಾಜ ಉದ್ಧಾರ ಆಗ್ಬೇಕು, ರಾಷ್ಟ್ರ ಉದ್ಧಾರ ಆಗ್ಬೇಕು. ಆ ಕೆಲಸ ಇವತ್ತು ನಾವು ಯುಗ ಬಿಡ್ಬೇಕಾಗ್ತದೆ. ಎಷ್ಟೇ ಬುದ್ಧಿವಂತ ಇರ್ಬೋದು ನಾವು, ಆದ್ರೆ ಯುಗವನ್ನ ಬಿಟ್ರೆ ಇವತ್ತು ನೀನು ಮುಂದೆ ದೊಡ್ಡ ನಾಯಕ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ನಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ. ಏನಾದ್ರೂ ಇವತ್ತು ಸಂಗಮೇಶ ಬಸವಣ್ಣ ಪುನರ್ರಚನೆ ಆಗ್ತದೆ ಅಂತ ಅನಿಸ್ತದೆ. ಸುಟ್ಟಿ ಸಾಬ್ ನಿನಗೆ ಗೊತ್ತಿರುತ್ತೆ, ಇನ್ನು ನಾವು ನೋಡಿ ಸ್ವಲ್ಪ ರೆಕಮೆಂಡ್ ಮಾಡಿ, ತಮಗೇನೋ ವಯಸ್ಸದ ಜನಪರ ಕಾರ್ಯಕ್ರಮ ಮಾಡಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನನಗೆ ಕರೆಸಿ ನಿಮ್ಮೆಲ್ಲರಿಗೆ ಇವತ್ತು ಪರಿಚಯ ಮಾಡಿಸತಕ್ಕಂಥ ಕೆಲಸ ಮಾಡಿದ ಡಾಕ್ಟರ್ ವಿಜಯ ನನಗೆ ಬಹಳ ಖುಷಿಯಾಗಿದೆ. ಹಾಕಿ ತನಗೋಸ್ಕರ ಅಲ್ಲ, ನಮ್ಮೆಲ್ಲರಿಗೋಸ್ಕರ ದಾಸ್ಯತ್ವವನ್ನು ಕಿತ್ತು ಹೋಗತಕ್ಕಂಥ ಸಂದರ್ಭದಲ್ಲಿ ಇವತ್ತು ತನ್ನನ್ನು ತಾನು ಅರ್ಪಣೆ ಮಾಡಿಕೊಡ್ತಕ್ಕಂಥ ಏನ್ ನಾಯಕಿ ಇರಲ್ವ ಅಂತವರ ರಾಯಣ್ಣನಂತವರ ಇನ್ನೂ ಹಾಕಿ ನಮ್ಮ ಚೆನ್ನಮ್ಮನ ಇವತ್ತು ಏನಂದ್ರೆ ಬಲಗೈ ಬಂಟ್ರ ಅಂತ ಇವತ್ತು ಅಂಗರಕ್ಷಕನಾದ ಅಮಟೂರು ಬಾಳಪ್ಪನವ್ರನ್ನ, ಹಾಗೆ ಇವತ್ತು ಬೇರೆ ಬೇರೆ ಇವತ್ತು ವೀರ ದಾದಾ ಸಾಹೇಬ್ರನ್ನ, ವೀರ ಬಾಳನಾಯಕ ಅವ್ರನ್ನ, ಹೀಗೆ ಬಸಪ್ಪ ನಾಯಕರನ್ನ ಅನೇಕ ಇವತ್ತು ಎಲ್ಲರನ್ನು ಕೂಡ ನಾವು ಇವತ್ತು ಸ್ವತಂತ್ರ ಹೋರಾಟಗಾರರನ್ನ ಸ್ಮರಿಸಿ ಇವತ್ತು ಮುಂದಿನ ಸಮಾಜ ಈ ಒಂದು ಮುಂದಿನ ದೇಶವನ್ನ ಕಟ್ತಕ್ಕಂಥದ್ರಲ್ಲಿ ದೇಶಾಭಿಮಾನವನ್ನ ರೂಢಿಸಿಕೊಳ್ತಕ್ಕಂಥದ್ದನ್ನ ನಮಗೇನಾದ್ರೂ ತ್ರಾಸಾಗಲಿ, ದೇಶಕ್ಕೆ ಏನಾದ್ರೂ ಗಂಡಾಂತರ ಬಂದ್ರೆ ನೀವೆಲ್ಲರೂ ಕೂಡ ಚೆನ್ನಮ್ಮನ ಇವತ್ತು ನೆನೆಸಬೇಕು. ಚೆನ್ನಮ್ಮನ ಹಾಗೆ ಇವತ್ತು ವರ್ತನೆಯನ್ನ ಮಾಡ್ತಕ್ಕಂಥದನ್ನ ಮಾಡ್ಬೇಕಂತೇಳಿ ನಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡಿಕೊಂಡು ನನ್ನ 2 ಮಾತನ್ನ ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲೇ ಸಮಾಜವಾದ ಕೊಟ್ಟಂತ ನಾಯಕರು ನನ್ನ ಒಂದು ಜಾತಿ ಮಾಡ್ತೀವಿ ನೋಡಿ. ಕಿತ್ತೂರು ಚೆನ್ನಮ್ಮ ಇಡೀ ಸಂಸ್ಥಾನಕ್ಕೆ ಹೋರಾಟ ಮಾಡಿದಂತ, ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರನ್ನ ಒಂದು ಜಾತಿಗೆ ಹಾಕ್ತೀವಿ, ಒಂದು ಧರ್ಮಕ್ಕೆ ಹಾಕಿ ಕೊಡ್ತೀವಿ, ಧರ್ಮದ ವಿರುದ್ಧ. ಆದ್ರೆ ಎಲ್ಲರನ್ನು ಕಟ್ಕೊಂಡು ಹೋಗುವಂತ ವ್ಯವಸ್ಥೆ ಇದೆ, ಅದು ಇವತ್ತು ನಾವು ನೋಡ್ತಾ ಇದ್ದೀವಿ. ಕಿತ್ತೂರು ಚೆನ್ನಮ್ಮ ಹೋರಾಟ ಮಾಡ್ಬೇಕಾದ್ರೆ ಕಿತ್ತೂರು ಚೆನ್ನಮ್ಮ ಒಬ್ಳೆ ಒಂದು ಜಾತಿಯಿಂದ ಹೋರಾಟ ಮಾಡಲಿಲ್ಲ. ಅವ್ರ ಜೊತೆ ಸಂಗೊಳ್ಳಿ ರಾಯಣ್ಣ ಇದ್ದ, ಯಲ್ಲಪ್ಪ ಇದ್ದ, ಪೀರ ಸಾಬ್ ಇದ್ದ, ನಾಯಕ ಇದ್ದ, ಎಲ್ಲ ಹಿಂದುಳಿದವರು ಮುಂದುಳಿದವರು. ಅದನ್ನ ನಿಮ್ಗೆ ಅರ್ಥ ಮಾಡ್ಕೋಬೇಕಾದ್ರೆ ಖಾನಾಪುರ ಅಂತೇಳಿ ಸ್ವಲ್ಪ ಜೋರಾಗಿ ಚಪ್ಪಾಳೆ ನೋಡ್ರಿ ನೋಡೋದು. ಯವ್ವ ಜೋರ್ ಮಾತಿ ಕುಂದ್ರೆ ಒಂದು 5-10 ನಿಮಿಷ ಕುಂದ್ರಿ. ಏನು ಈಗ ಚಪ್ಪಾಳಿ ಕೇಳಿಸಿದ್ದಲ್ಲ.